ಇದು ದಾವಣಗೆರೆಯ ಕಥೆ ಆದರೆ ಇನ್ನು ವಿಜಯಪುರದಲ್ಲೂ ಕೂಡ ಅಂಥದ್ದೇ ಮತ್ತೊಂದು ಕೇಸ್. ಅಧಿಕಾರಿಗಳ ಎಡವಟ್ಟಿನಿಂದ ತೆರಿಗೆ ಕಟ್ಟದ ಕಾರ್ಮಿಕನ ಕಾರ್ಡ್ ರದ್ದಾಗಿದೆ. ಕೂಲಿ ಕೆಲಸ ಮಾಡುವ ಆನಂದ ಸಜ್ಜನ ಕುಟುಂಬ IT ರಿಟರ್ನ್ ಮಾಡಿದ್ದಾರೆ ಅಂತ ನೆಪ ಕೊಟ್ಟು ಕಾರ್ಡ್ ಅನ್ನ ರದ್ದು ಮಾಡಿದ್ದಾರೆ. BPL ಕಾರ್ಡ್ ರದ್ದಾಗಿರೋದ್ರಿಂದ ಕುಟುಂಬ ಈಗ ಕಂಗಾಲಾಗಿದೆ. BPL ಕಾರ್ಡ್ ರದ್ದಾಗಿ ವಿದ್ಯಾರ್ಥಿ ವೇತನವೂ ಸಿಗ್ತಾ ಇಲ್ಲ ಅಂತ ಅಳಲು ತೋಡ್ಕೊಳ್ತಾ ಇದ್ದಾರೆ. ವಿದ್ಯಾರ್ಥಿಗಳ ಶಿಷ್ಯ ವೇತನಕ್ಕೂ ಸರ್ಕಾರದಿಂದ ಕಲ್ಬಿತ್ತ ಹಾಗಾದ್ರೆ. BPL ಕಾರ್ಡ್ನಿಂದಲೇ ಚಿಕಿತ್ಸೆ ಪಡಿತಾ ಇದ್ದಂತಹ ಕುಟುಂಬ ಸರ್ಕಾರಿ ಸೌಲಭ್ಯದಿಂದ ಈಗ ಕುಟುಂಬ ವಂಚಿತವಾಗಿದೆ. ವಿಜಯಪುರ ಜಿಲ್ಲೆಯಲ್ಲಿ 30,000ಕ್ಕೂ ಅಧಿಕ BPL ಕಾರ್ಡ್ಗಳು ರದ್ದಾಗಿರುವಂಥದ್ದು. ಅದರಲ್ಲೂ ಸಹ ಬಡವರಿಗೆ, ಕೆಲ ಬಡವರಿಗೆ ಏನಂತಂದರೆ ಶಾಕ್ ಉಂಟಾಗಿರುವಂಥದ್ದು, ಶಾಕ್ ಕೊಟ್ಟಿದೆ ಸರ್ಕಾರ. ಇಲ್ಲಿ ನಾವು ನೋಡ್ತಾ ಇದ್ರೆ ಕೆಲ ಬಡವರು ಅಂದರೆ ಅವರು ಅರ್ಹರಿದ್ದಾರೆ BPL ಕಾರ್ಡ್ ತೆಗೆದುಕೊಳ್ಳಿ, ಅಂಥವರ ಕಾರ್ಡ್ಗಳು ಸಹ ಇಲ್ಲಿ ರದ್ದಾಗಿರುವಂಥದ್ದು. ಈಗ ಅಂಥ ಕುಟುಂಬಗಳು ಸಂಕಷ್ಟಕ್ಕೆ ಒಳಗಾಗಿರುವಂಥದ್ದು. ಇದರ ಒಂದು ರಿಯಾಲಿಟಿ ಚೆಕ್ಕನ್ನು ನಾನು ತೋರಿಸ್ತಾ ಇದ್ದೀನಿ. ನಾವೀಗ ವಿಜಯಪುರ ನಗರದ ಅಲ್ಲಾಪುರ ಓಣಿಗೆ ಬಂದಿದ್ದೀವಿ. ಸಿಂದಗಿ ನಾಕಾ ಬಳಿ ಇರ್ತಕ್ಕಂಥ ಇಲ್ಲಿ ಆನಂದ್ ಸಜ್ಜನ್ ಅವರ ಕುಟುಂಬ ಇದೆ. ಆನಂದ್ ಸಜ್ಜನ್ ಒಂದು ಕಾಳು ತೂಕ ಮಾಡ್ತಕ್ಕಂಥ ಕೆಲಸ ಮಾಡ್ತಾರೆ. ಅಂದರೆ ಬರ್ತಕ್ಕಂಥ ಈ ಅಕ್ಕಿ ಕಾಳು, ಜೋಳದ ಕಾಳು ಏನು ಬರ್ತವೆ ಅದನ್ನು ತೂಕ ಮಾಡೋದು. ಅದಕ್ಕೆ ಒಂದು ಅಂಗಡಿಯಿಂದ 3,000 ರೂಪಾಯಿ ಕೊಡ್ತಾರೆ ಅವರಿಗೆ. ಒಂದು 2-3 ಅಂಗಡಿಯಲ್ಲಿ ಕೆಲಸ ಮಾಡಿದ್ರೆ 8,000 ರಿಂದ 9,000 ಬರ್ಬೋದು ಅಷ್ಟೇ ಅವರಿಗೆ ಪರ್ ಮಂತು. ಅಷ್ಟರಲ್ಲಿ ಮಕ್ಕಳನ್ನು ಸಾಕಬೇಕು, ಮಕ್ಕಳಿಗೆ ಶಾಲೆ ಓದಿಸ್ಬೇಕು. ಹಾಗಾಗಿ ಅವರು 1,500 ರೂಪಾಯಿ ಬಾಡಿಗೆ ಇರತಕ್ಕಂಥ ಮನೆಯಲ್ಲಿ ವಾಸ ಇದ್ದಾರೆ. ಇಂಥ ಮುರುಕಲು ಮನೆ ಒಳಗಡೆ ಮಳೆ ಬಂದರೆ ಮನೆ ಸೋರುತ್ತೆ ಅಂಥ ಮನೆಯಲ್ಲಿದ್ದಾರೆ. ಅವರ BPL ಕಾರ್ಡ್ ಸಹಿತ ರದ್ದಾಗಿರುವಂಥ ಈ ಬದಲಾಗಿ ಕಳೆದ 1 ತಿಂಗಳಿಂದ ಅವರಿಗೆ ರೇಷನ್ನೇ ಬಂದಿಲ್ಲ. ನೇರವಾಗಿ ಅವ್ರನ್ನೇ ಮಾತಾಡಿಸಿ ಯಾವ ರೀತಿ ಅವರಿಗೆ ತೊಂದರೆ ಆಗ್ತಾ ಇದೆ ಏನು ಅನ್ನೋದ್ರ ಬಗ್ಗೆ. ಈಗ ರೇಷನ್ ಕಾರ್ಡ್ ರೀ, ನಮ್ಮ ಸ್ಕಾಲರ್ಶಿಪ್ಪಿಂದ ಅಲ್ಲಿ ಹುಡುಗರ್ದು ರೀ ನನಗೆ ಭಾಳ ತೊಂದರೆ ಆಗ್ಲತ್ತೈತೆ ಅದರಿಂದ ರೀ ಕಾರ್ಡ್ ಬಂದಾಗಿದ್ದಕ್ಕೆ. ಯಾಕಂದ್ರೆ ಈ ಹುಡುಗಿದ್ರಿ ಗೃಹಲಕ್ಷ್ಮಿ ಭಾಗ್ಯಲಕ್ಷ್ಮಿ ಒಂದು ಕಾರ್ಡ್ ಐತಿ ರೀ, BPL ಕಾರ್ಡ್ಲಿಂದೇ ಬರ್ತೈತೆ ರೀ. BPL ಕಾರ್ಡ್ ಇಲ್ಲಾಂದ್ರೆ ಈಗಿಂದ ರದ್ದಾಗಿ ಹೋಗ್ತೈತೆ ರೀ ಹುಡುಗಿದ್ದು. ಈಗಿಂದೇ ಐತಿ ರೀ ಮೇನ್ ಇದು ರೀ ಭಾಗ್ಯಲಕ್ಷ್ಮಿ ಅಂತ ಬರ್ತಲ್ಲ ರೀ, 1 ಲಕ್ಷ ರೂಪಾಯಿ ಬಾಂಡ್ ಅದು ಯಡಿಯೂರಪ್ಪ ಇದ್ದಾಗೆ ಅದು ಮಾಡಿದೈತಿ. ಅದನ್ನು ಬಂದ್ ಆಗಿಬಿಡ್ತೈತಿ ಈಗ ನನಗೆ ರೀ ಆಫರ್ ರೀ. ಅದರಿಂದ ನಾವು ಇದು ಮಾಡ್ಕೊಳಕತ್ತಿದ್ವಿ ರೀ. ಹೆಂಗೆ ತ್ರಾಸ ಆಗುತ್ತೆ ಈ BPL ಕಾರ್ಡ್ ಬಂದಾಗಿದ್ರೆ ನಿಮ್ಗೆ ತ್ರಾಸ ಏನಾಗೈತಿ? ಅದರಿಂದ ರೀ ಅಕ್ಕಿ ರೊಕ್ಕ ನನಗೆ ಬೇಕಾಗಿಲ್ಲ ರೀ ರೇಷನ್ಗೆ. ನನಗೊಂದು ದವಾಖಾನೆ ಅಲ್ಲಿ ಮಕ್ಕಳಿಗೆ ಅಲ್ಲಿ ನನಗೆ ಅಲ್ಲಿ ಮೊದಲು ನನ್ನ ಮಗಳಿಗೆ ರೀ 10th ಹೊಟ್ಟೆ ನುಸ್ಲಾತಂದ್ರೆ BPL ಕಾರ್ಡ್ ಮೇಲೆ ಎಕ್ಸ್ರೇ ತೆಗ್ಸ್ಕೊಂಬಂದೆ BADಯಲ್ಲಿ ಪೂರಾನೇ. ಹೊರಗಡೆ ಅಂದ್ರೆ 4,500 ರೂಪಾಯಿ ಐತಿ. ಅದು 4,500 ಕೊಟ್ಟು ಹೋಗೋದಾಗಲ್ಲ. ಮುಂದೂ ಕಾರ್ಡ್ ರದ್ದು ಮಾಡಿದ? ಹಾಂ ರೀ. ಏನು ರೀಸನ್ ಅಂತ ರೀ? RT ರಿಟರ್ನ್ ತುಂಬ್ತೀನಂತ ನಾ ರೀ. ನೀವೇ RT ರಿಟರ್ನ್ ಇನ್ನೂ ತುಂಬಂಗಿಲ್ಲ ಬಿಡಲ್ಲ. RT ರಿಟರ್ನ್ ಅಂತ ಅದನ್ನು ಫೈಲು ತೆಗೆದೀನಿ. ಎಲ್ಲ ತೆಗೆದು ತೋರಿಸಿದ್ರು ಅವ್ರು ಏನಂತಾರೆ ಇದನ್ನು ಇದು 2021 2022 ಅಂತ ಹೇಳ್ತಾರೆ. ಅದನ್ನು ತೆಗೆದ್ರೆ ಅಲ್ಲಿ ಹೊಂಡಲಾಗೈತೆ ರೀ RT ರಿಟರ್ನ್ದಾಗೆ. ನಾವು ನಮ್ಮ ಅಲಗನ ಇಲ್ಲ ರೀ ನಾ ದುಡ್ಡು ಏನು ಮಾಡಿರಿ 15,000 ರೂಪಾಯಿ 12,000 ರೂಪಾಯಿದಾಗ ಪಗಾರದಾಗ ಆದ್ರೆ ಏನು RT ರಿಟರ್ನ್ ತುಂಬಲಾಗ ಬರ್ತೈತೇನೆ ಹೇಳ್ರಿ ನನಗೆ. ಏನೂ ಇಲ್ಲ ಸುಮ್ಮನೆ ಹೋಗಿ ಎಲ್ಲನೂ ಕಾರ್ಡ್ ರದ್ದಾಗಿ ಮಾಡ್ಕೊಂಡು ಕೂತ್ರಿ. ನಮಗೆ ಅದ್ರ ಮೇಲೆ ನಮ್ಮ ಇದನ್ನ ಐತಿ. ಈಗ ಇಂಥ ಬಡ ಕುಟುಂಬಗಳು ಏನು ಕಡು ಬಡತನದಲ್ಲಿ ಅವ್ರು ಏನು ಒಂದು ಸುಂದರವಾದ ಬದುಕು ಕಟ್ಕೋಬೇಕು ಅಂದರೆ ಮಕ್ಕಳಿಗೆಲ್ಲ ಇಷ್ಟೊಂದು ಸಾವಿರಾರು ರೂಪಾಯಿ ಖರ್ಚು ಮಾಡಿ ಓದಿಸ್ತಾ ಇದ್ದಾರೆ. ಇಂಥವ್ರಿಗಾದ್ರೂ ಅಟ್ಲೀಸ್ಟು ಕಾರ್ಡ್ನ ವ್ಯವಸ್ಥೆ ಆಗಬೇಕು, BPL ಕಾರ್ಡ್ನ ವ್ಯವಸ್ಥೆ ಆಗಬೇಕು. ಇಂಥವ್ರಿಗೆ ಜೀವನ ಅಸ್ತವ್ಯಸ್ತ ಆಗ್ತಾ ಇದೆ, ಅದನ್ನು ಸರಿ ಮಾಡ್ತಕ್ಕಂಥ ಜವಾಬ್ದಾರಿ ಈಗ ಸರ್ಕಾರದ ಮೇಲೆ ಇರುವಂಥದ್ದು. ವಿಜಯಪುರ ಕೇವಲ ಅಪ್ಪು ಜೊತೆಗೆ ಷಡಕ್ಷರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.